ಎಷ್ಟು ಚಂದ ಪಿಕ್ಚರ್ ನೋಡಿ ನಮ್ಮ ಕಾಲದಾಗಿನು. ಅವಾಗಿನೂ ದೇವ್ರದು ದೇವ್ರ ನಾಮ ಅದು ಇದು ಎಷ್ಟು ಚಂದ. ಮನೆ ಮಂತನ ಬಾಳೆದು ಎಷ್ಟು ಚಂದ ಪಿಕ್ಚರ್ ಅವಾಗ. ಏನು ಸುದ್ದಿ ಈಗ ಟಕ್ 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 ಟಕ್ಕು ನೀವು ಬರೇ ಇಂಥವೇ ನೋಡ್ತಾರೆ ಎಲ್ಲ ಪಿಕ್ಚರ್ಗಳು. ಏನು ಚಂದ ಪಿಕ್ಚರ್ ತೆಗ್ದಾರ. ಏನು ನೋಡಿದ್ರೆ ಹಂಗೆ 3-4 ಸರ್ತಿ ನೋಡ್ಬೇಕು ಅನ್ನಿಸ್ತೈತೆ ನೋಡು. ಇದೊಂದು ನನ್ನ ಸಸಿ ಒಂದು ಎಲ್ಲಿ ಕಾಣಲ್ಲಿ ಆಗೈತೆ ಮನ್ಯಾಗ. ಎಲ್ಲಿ ಹಿತ್ತಲ್ದಾಗದಾಳ ಎಲ್ಲದ ಮುಂಜಾನೆ ನಾಷ್ಟ ಕೊಟ್ಟಕ್ಕಿ ಮತ್ತೇನು ಸದ್ದು ಇಲ್ಲ ಏನೂ ಇಲ್ಲಕ್ಕಿಂದು. ಎಲ್ಲಿ ಏನು ಹಿತ್ತಲ್ದಾಗದಾಳ ಎಲ್ಲಿ ಹೋಗ್ಯಾಳ ಯಾರಿಗೆ ಗೊತ್ತೆ. ಏನು ಕೊನೆಗೆ ಮುಕ್ಕೊಂದಾಳ ಏನು. ಅದೊಂದು ವಾಂತಿ ಆಕೈತೆ ನೆಪ ಹೇಳ್ತಾ ಆಗ್ತೈತೆ ಬಿಡ್ತೈತೆ ಯಾರಿಗೆ ಗೊತ್ತು. ಗೌರಕ್ಕ ಬಾರ ನಿಂಗೆ ಒಳಗೆ ಬಾ, ಇಲ್ಲಿ ಕೂತೀನಿ ಬಾ ಒಳಗೆ. ಏನವ ತಣ್ಣಗೆ ಟಿವಿ ನೋಡ್ಕೊತ ಕೂತ್ಬಿಟ್ಟು ಯಾಕೆ ಏನು ಕೆಲಸ ಏನಿಲ್ಲ ಏನು? ಯಾಕೆ ಮನೆ ತಣ್ಣಗೈತ್ಲ? ಯಾಕೆ ಸಸಿಗೆ ಹಂಗೆ ಒದರಾಡ್ಕೊತ ಕುಂದ್ರಕ್ಕಿ? ಯಾಕೆ ತಣ್ಣಗೈತ್ಲ ಮನೆ? ಅಯ್ಯ ನೀನು ಬೇಷದಿ ಬಿಡು. ಏನು ನನ್ನ ಸಸಿಗೇನು 24 ತಾಸು ಬರೀ ಒದರ್ಕೋತ ಇರ್ತೀನಿ ನಾನು. ನೀನು ಭಾರಿ ಹೇಳಕ್ಕೆ ಅದು ಬಿಡು. ನೀನು ಅದನ್ನು ಅವ್ರವ್ ಫೋನ್ ಹಚ್ಚಿದ್ದು ಹೇಳಲ್ಲ ತಂದು ಟಮ್ ಸಾರಿ ಊರೆಲ್ಲ ಗೊತ್ತಿಲ್ಲ ನಂಗೆ ಗೆಳತೆ ತಂದು ಏನ ಮನಸ್ಸಿನಾಗಿಂದ ಹೇಳ್ಕೊಂಡ್ರೆ ಇಟ್ಟು ಮಾಡಿ ನೀನು ಭಾಳ ಚಂದ ನಿನ್ನ ಸಸಿ ನೋಡ್ಕೊತಿ ನೋಡು. ನನಗೆ ಹೇಳ್ತಿ ಬಂದು. ಅಯ್ಯ ಇರ್ಲಿ ಬಿಡೆಯವ, ನಾನು ನೀನು ಗೆಳತ್ಯಾರು ಇಬ್ಬರು. ನಿನ್ನ ಮಧ್ಯೆ ಯಾಕೆ ವೈಷಮ್ಯ? ಹೌದಿಲ್ಲ? ಸುಮ್ಮ ಏನ ಮತ್ತು ಆ ಮನಿತನ ಬಂದು ಹಂಗೆ ಹಿಂಗೆ ನಾ ಹೇಳಿದ್ನಿಲ್ಲ ಹಿಂಗೆ ನಮ್ಮ ಮನೆಗೆ ಬಂದು ಹಿಂಗೆಲ್ಲ ಮಾಡ್ಯಾಳ ನಿನ್ನ ಸಸಿ. ಇಲ್ಲ ಮತ್ತು ನಿಮ್ಮ ಮಗಳದ್ದು ಹೇಳ್ತೀನಿ ವರ ನೋಡಕ್ಕೆ ಬಂದಾಗ ಹಿಂಗೆ ತಂದು ಅಂಜಿಕೆ ಆಗಿಲ್ವ ಮಗಳ ಸಂಬಂಧ ಮತ್ತು ಹೇಳಿನಿ. ಅಲ್ಲ ನಿನ್ನ ಹೊಟ್ಟೆಗೆ ಒಂದು ಮಗಳದು ನಿನ್ನ ಮಗಳಿಗೆ ಹಿಂಗೆ ಆಗಿತ್ತಂದ್ರೆ ನೀ ಏನು ಮಾಡ್ತಿದ್ದು ಹೇಳೋರಕ್ಕ? ಅದಕ್ಕೆ ನಾನು ಹೋಗಿ ಬಿಡು ತಂದು ಸುಮ್ಮ ಬಿಟ್ಟಿದ್ದು. ಇಲ್ಲಾಂದ್ರೆ ಹೊಡೆಮಾಳಿ ನಿನ್ನ ಮಾತಾಡ್ತಿದ್ದಿದ್ದಿಲ್ಲ ನಾನು. ಹೋಲ್ ಬಿಡು, ನಾನು ನೀನು ಎಟ್ಟೆ ಆಗಲಿ ಗೆಳತ್ಯಾರ ಇಲ್ಗವ್ರಕ್ಕ. ಯಾಕೆ ನಮ್ಮ ಮಧ್ಯೆ ಜಗಳ ಜೂಟಿ ಎಲ್ಲ ಯಾಕೆ ಬೇಕು? 4 ಮಂದಿ ಯಾರು ನೋಡಿದ್ರೆ ತೀರಾ ಖುಷಿ ಪಡೋರಿಗೆ ತೀರಾ ಎತ್ತಿ ಕೊಟ್ಟಂಗೆ ಆಕೈತಿ, ನಿದ್ದೆ ಬಂದ್ರೆ ಹಾಸಿ ಕೊಟ್ಟಂಗೆ ಆಕೈತಿ. ಅಯ್ಯ ಅಡ್ಡು ಜಗಳಾಡವು ಹಂಗೆ ಹಿಂಗತ್ತಂದು ತೀರಾ ಖುಷಿ ಪಡ್ತಾರೆ. ನಾವಿಬ್ಬರು ಒಂದೇ ಗಟ್ಟಿಯಾಗಿ ನಿಂದಿರ್ಬೇಕು. ಬಿಡು ಬಾ ಕುಂದ್ರ ಬಾ. ಅಯ್ಯ ಒಂದಿಟ್ಟು ನಗಬಾರ್ದನ? ಪಳ್ಳತ್ತೊಂದಿಟ್ಟು ಹಲ್ಲು ತೆಗೆದು ನಗುವಲ್ಲ ಹಂಗ್ಯಾಕೆ ಹರಳಿ ಕುಡ್ಕೊಂಡವ್ರ ಮಾಡಿ ಮಾರಿ ನೋಡಿ ನಿಂಗವ ಇಟ್ಟು ಸಾಕ? ಪಳ್ಳತ್ತು ಹಾಲು ತೆಗೆದು ನಕ್ಕಿನ ನೋಡು ಸಾಕಲ್ಲ ಇಟ್ಟೆ. ಸಾಕು ಬಿಡವ ಗೌರಕ್ಕ, ನಾ ಏನ್ರ ಹೇಳಿದ್ರೆ ನೀ ಒಳ್ಳೆ ನಚ್ಚರಿಕೆಲೆ ಮಾಡ್ತೀವಿ ಬಿಡು. ಸಾಕು ಬಿಡು ಕುಂದಿರು. ಮತ್ತೆ ಹೆಂಗೆ ಮಾತಾಡ್ತೀಯಲ್ಲ ಪಳ್ಳತ್ತು ಹಾಲು ತೆಗೆದು ನಗುವತಿ. ಸುಮ್ಮನೆ ಕೂತೀನಿ ನನಗೆ ಸಿಟ್ಟು ಬಂದೈತಿ. ಮತ್ತು ಹೋಲ್ ಬಿಡೋ ತಂದು ಕ್ಷಮಿಸೀನಿ. ಮತ್ತು ಅದನ್ನು ಮತ್ತೆ ನನಗೆ ಹೇಳ್ತಿ. ಹೋಲ್ ಬಿಡಯ್ಯವ, ಯಾಕೆ ಸಿಟ್ಟಿಗೆ ಇರ್ತಿ? ನಾ ಈಗ ಬಂದಿದ್ದು ವಿಚಾರನ ಬೇರೆ. ಹೋಲ್ ಬಿಡು, ಅದನ್ನೇ ಹೊಳೆ ಮುಳೆ ಅಂದಂದು ಯಾಕೆ ಸಿಟ್ಟಿಗೆ ಇರ್ತಿ? ವಿಚಾರನ ಬೇರೆ? ಏನು ವಿಚಾರ ಏನು ಅಂತ ಹೊಸ ಸುದ್ದಿ ತೊಗೊಂಬಂದು? ಮತ್ತು ಊರಾಗ ಯಾರು ಜಗಳಾಡ್ಯಾರ? ಯಾರು ಏನು ಮಾಡ್ಯಾರ? ಏನು ಅತ್ತಿ ಸಸಿ ಜಗಳ ಆಗೈತೆ? ಏನು ಅತ್ತಿ ಬೈದಾಳೆ? ಏನು ಸಸಿ ಬೈದಾಳೆ? ಏನು ಯಾರೇ ಓಡ್ಗಿಡ್ ಹೋಗ್ಯಾರ? ಏನು ಸುದ್ದಿ ಹೊಸ ಸುದ್ದಿ ಅಂತಿ? ಏನದು ಆಯ್ತು? ಏನು ನಿಮ್ಮ ಮನೆಯಾಗ ಏನ್ರ ಅತ್ತಿ ಸಸಿ ಜಗಳಾಡ್ಯಾರ ನೀವು? ಇವ ತಡಿ ಹೇಳುತ್ತ ನಾನು ಪುರ್ಸತ್ತಿಲ್ಲ ನೋಡಿ ನಿನಗೆ. ಹೇಳ ಏನು ಅಂಥದ್ದೇನೈತಿ? ಏನಿಲ್ಲ, ಮೊನ್ನೆ ನನ್ನ ಮಗಳನ್ನ ನೋಡಕ್ಕೆ ಬಂದಿದ್ರು. ಅದು ಇಂಥ ನೌಕರಿ ಎಲ್ಲ ಇಂಜಿನಿಯರ್ ಹುಡುಗ. ಮತ್ತು ಬಾಂಬೆದಾಗ ಅದಾನ ಗೊತ್ತನ? ಏನು ಮಂತಾನ ಏನು ಸುದ್ದಿ? ಹೊಲ ಅದಾವತ್ತು 100 ಎಕರೆ, ಸ್ವಂತ ಮನೆ ಐತತ್ ಬಾಂಬೆದಾಗ. ಮತ್ತು ಇಂಜಿನಿಯರ್ ಅದಾನ, ಬಿಸ್ನೆಸ್ ಅದಾವತ್ತ ಅವ್ರ ಅಪ್ಪಂದೇನೋ ಬಿಸ್ನೆಸ್ ಐತತ್ತ. ಏನು ಕೇಳ್ತಿ? ನನ್ನ ಮಗಳ ನಸೀಬನೇ ನಸೀಬ. ಇಷ್ಟು ದಿನ ಕೂತ್ರು ನನ್ನ ಮಗಳದ್ದು ಮದುವೆ ಆಗಲಾಗೈತಂದು ಚಿಂತೆ ಮಾಡ್ತಿದ್ದೆ. ದೇವರ ತಡ ಮಾಡಿಕೊಟ್ರು ಬಾರಿ ಕೊಟ್ಬಿಟ್ಟ ನೋಡಕ್ಕಿಗೆ. ಇನ್ನೇನು ಚಿಂತಿಲ್ ನೋಡುವ ನಂದು. ಹೌದಾ? ಯಾರು ತೋರ್ಸಾರೇವ ಇದು ಮನೆತನ? ಎಲ್ಲಿ ಸಂಬಂಧ ಹತ್ತೈತಿ? ಎಲ್ಲಿ ಸಂಬಂಧ ಹತ್ತೈತೆ ಅನ್ನಕೇನು ನಮ್ಮೂರಾಗ ಒಂಜಕ್ಕಿಲ್ಲ. ಅವ್ರ ಆ ಕಡೆ ತವ್ರ ಮನೆ ಕಡೆ ಕಳ್ಳು ಬೆಳಿ ಆ ಕಡೆ ಹತ್ತೈತಿ. ಆಕಿನೇ ಕರ್ಕೊಂಬಂದಿಲ್ಲ ಇದನ್ನ ಮನೆತನ. ಹುಡುಗನು 1 ನಂಬರ್ ಹೀರೋ ಇದ್ದಂಗೆ ಅದಾನ ಹುಡುಗ. ಅವ್ರ ಅವನು ಹುಡುಗನ ಅವನು ಭಾಳ ಸಂಭಾಯ್ತು. ಏನು ಎಷ್ಟು ಚಂದ ಮಾತಾಡ್ತಾಳೆ, ಏನು ಸುದ್ದಿ? ಏನೂ ಆಸೆ ಮಾಡಿಲ್ಲ ನೋಡೋರು. ಹೇಳ್ತೀನಿ ಅಂದಾರ, ಇನ್ನೂ ಹೇಳಿಲ್ಲ. ಆದರೆ ಹೇಳಿದ್ರೆ ನನ್ನ ಮಗಳು ನಸೀಬನೇ ನಸೀಬ್ ಬಿಡು. ಒಬ್ಬನೇ ಮಗ ಏನೂ ಆಗ್ತಂಗ್ಯಾರಿಲ್ಲ, ಯಾರಿಲ್ಲ ನೋಡೋದವ್ರಕ್ಕ. ಕರೆನೆ ಅವ್ರು ಹ್ಞೂ ಅಂದ್ಬಿಟ್ರೆ ನನಗರೆ ಹಾಲು ಕುಡ್ದಂಗೆ ಸಂತೋಷ ಆಕೈತಿ ನೋಡುವ. ನನ್ನ ಮಗಳದೊಂದು ಚಿಂತೆ ಬಿಟ್ಬಿಡ್ತೈತಿ. ಇವಾಗ ಒಟ್ಟು ಸೊಕ್ಕಿಲ್ಲ. ಎಷ್ಟು ಚಂದ ಮಾತಾಡ್ತಾರೆ. ಅಷ್ಟು ರಗಡ್ ಇದ್ರೂ ಒಂದು ಚೂರು ಒಟ್ಟು ಸೊಕ್ಕಿಲ್ಲ ನೋಡು. ಹೌದನ? ಬೇಷ ಆಯ್ತು ಬಿಡವಾ. ನಿನ್ನ ಮಗಳದೊಂದು ಚಿಂತಿತ್ತು ನಿನಗೆ ದೂರ ಆಯ್ತು ಅಂತ ತಿಳ್ಕೊ. ಅದೊಂದು ಏನು ಹೇಳ್ಯಾರ ಏನು ಮಾಡ್ಯಾರ? ಇಲ್ವಾ ಇನ್ನ ಏನು ಅನ್ಬೋದು ಹೇಳಿಲ್ಲ. ಅವತ್ತೇ ಬಂದವರು ಹುಡುಗ ಬಾಂಬೆದಾಗ ನೌಕರಿ ಮಾಡ್ತಾನಲ್ಲ. ಏನು ಸಣ್ಣ ಪುಟ್ಟ ನೌಕರಿ ಏನೋ ಮಾಡೋದು ಗೊರಕ್ಕ. ಅವ ಬಾಂಬೆದಾಗ ನೌಕರಿ ಮಾಡ್ತಾನೆ. ಹೊಳೆ ಮುಳೆ ಅವನಿಗೆ ಸುಟ್ಟಿ ಕೊಡೋದಿಲ್ಲ ನೋಡು. ಅದ್ರ ಸಂಬಂಧ ಒಮ್ಮೆ ಬಂದ್ರೆ ಒಂದು 3-4 ಮಂತ ನೋಡ್ಕೊಂಡು ಅದ್ರಾಗ ಯಾವ್ದು ಪಾಸ್ ಬಂದೈತಂತ ಹೇಳ್ತಾನತ್ತವ. ಹಂಗಾಗಿ ನಮ್ಮ ಹುಡುಗಿನ ಅವತ್ತು ಮೊದಲು ನೋಡ್ಯಾರ. ಮತ್ತು ಇನ್ನೊಂದು 3 ಅದಾವ್ರಿ ಹೋಗ್ಬೇಕು ನಾವತ್ತಂದು ಹೋದ್ರು. ಹೇಳ್ತೀನಂದಾರ ಇವತ್ತು ಸಂಜಿತನ. ಆಕೆ ಒಂಜಕ್ಕೆ ಕೇಳಿದೆ, ನಿನ್ನ ಕೇಳಿ ಇಲ್ಲ ಹೇಳ್ತೀನಂದಾರ ತಂದ್ಲು. ಹೌದನ? ಅಲ್ಲ ಮತ್ತು ಆಕಿನ ಮೇಲೆ ಅಷ್ಟೇ ಬಿಟ್ಬಿಡ್ಬೇಡ್ರಿ ನೀವು. ಒಂದಿಟ್ಟು ಆ ಕಡೆ ಕೇಳಬೇಕಿಲ್ಲ ಹುಡುಗನ ಮಂತನ ಬಗ್ಗೆ. ಮೊದಲೇ ದೂರ ಐತತಿ ಅಲ್ಲಿ ಬಾಂಬೆ. ಅಲ್ಲಿ ಯಾರು ಹೋಗಿ ವಿಚಾರಿಸ್ಬೇಕವ? ಒಂದಿಟ್ಟು ನೋಡ್ರಿ ಮತ್ತು ವಿಚಾರ ಮಾಡಿರಿ.
ಈ ವಿಚಾರ ಮಾಡನ್ನಕ್ಕೆ ಏನೈತೆ ಅದೇ ಒಂದು ಇಲ್ಲೇ ಇದ್ದವ್ರು ಅವ್ರು ಈ ಕಡೆ ನಮ್ಮ ಊರಾಗಿನ ಕಡೆಯವರೇ ಇಲ್ಲೇ ಇದ್ದವರು ಮಂಜಕ್ಕರ ತವ್ರ ಮನೆ ಕಡೆಯವರು ಆ ಕಡೆ ಬಂದು ಬಳಗ ಅದು ಕಳ್ಳು ಬೆಳೆ ಹತ್ತೈತಿ ಮತ್ತು ಕೇಳಿದೆವು ನಾವು ಹೆಂಗೆ ಏನು ಎತ್ತ ಆಕಿಗೆ ಕೇಳಿದೆವು ಇಲ್ಲವ ನಮ್ಮ ಊರಾಗಿನವ್ರೆ ಅವರು ನೌಕರಿ ಮೇಲೆ ಅಲ್ಲೇ ಹೋದವರು ಅಲ್ಲೇ ಸೆಟ್ಲ್ ಆಗಿಬಿಟ್ಟಾರ ಅವರು ಹುಡುಗನ ಸಾಲಿಗೆ ಇಲ್ಲಿ ಎಲ್ಲ ಅಲ್ಲೇ ಮುಗೈತಿ ಅವರಪ್ಪ ನೌಕರಿ ಮಾಡ್ಕೊತ ಹೋಗಿ ಅಲ್ಲೇ ಇದ್ದವ ಮತ್ತು ಇಲ್ಲಿ ನಮ್ಮ ಊರಾಗೂ ಹೊಲ ಐತಿ ಅಲ್ಲಿ ತೊಗೊಂಡಾರ ಸ್ವಂತ ಮನೆ ಕಟ್ಟ್ಯಾರ ಅವರಪ್ಪ ಬಿಸ್ನೆಸ್ ಐತಿ ಏನು ಭಾರಿ ಆಯ್ತು ಬಿಡು ಮತ್ತು ಇಟ್ಟೆಲ್ಲ ವಿಶ್ವಾಸದಿಂದ ಹೇಳ್ಯಾರಂದ್ಮೇಲೆ ಸುಮ್ಮನೆ ಈಗ ಮತ್ತೀಗ ನಾವು ಕೇಳಿದ್ರೆ ಅದು ವಿಶ್ವಾಸ ಇಲ್ಲ ಅನ್ನಿಸ್ತೈತಿ ಅದರ ಸಂಬಂಧ ಅಲ್ಲ ಆದರೂ ಅವರು ಮಂದಿ ಮೇಲೆ ಬಿಡಕ್ಕೆ ಹೋಗ್ಬಾರ್ದು ಕೇಳ್ರಿ ನೀವು ಏನು ಎತ್ತಾತ ಇಲ್ಲ ನಮ್ಮ ಮನೆಯವರು ಕೇಳ್ತ ನಂದಾರ ಚಲೋ ಐತೆ ನೋಡುವ ಅವ್ರು ಮಾತಾಡಿದ್ರ ಮೇಲೆ ಗೊತ್ತಾಕೈತೆ ಮಂದಿ ಹೆಂಗೆ ಅದಾರ ಅನ್ನೋದು ಗೊರಕ ಕರೆ ಹೇಳ್ಬೇಕಂದ್ರೆ ಒಂದ ಮಾತಿನಾಗ ಮನಸ್ಸು ಸ್ವಚ್ಛ ಭಾಳ ಕಪಟ ಗುಣ ಇಲ್ಲ ಅಟ್ಟ ಆಸ್ತಿ ಐತಂದ್ರೆ ಒಂದು ಚೂರು ಸೊಕ್ಕ ಅನ್ನೋದಿಲ್ಲ ಒನ್ ನಂಬರ್ ಐತೆ ನೋಡಿ ಮಂತನ ಆಯ್ತವ ನೋಡಿ ಒಟ್ಟು ಎತ್ತರ ಆಗಲಿ ಒಟ್ಟು ಹುಡುಗಿದೊಂದು ಚಲೋ ಆದ್ರೆ ಸಾಕಾಗೈತಿ ಮತ್ತೇನು ಯಾರಿಗೆ ಏನು ಹೆಚ್ಚಿಗೆ ಬೇಕವ ಅವ್ರವ್ರ ಗಂಡನ ಮನ್ಯಾಗ ಅವ್ರು ಚಂದ ಇದ್ರೆ ಸಾಕು ಮತ್ತೇನು ಬೇಕು ಹೆಚ್ಚಿಗೆ ಗೊರಕ ಅದೇ ಒಂದು ಚಿಂತೆ ಆಗೈತೆ ನನಗೆ ಅವ್ರೊಂದು ಹೇಳಿಬಿಟ್ರೆ ಮುಗಿತು ನೋಡು ನಿನ್ನ ಸಸಿ ಮಗ ಏನತ್ತಾರೆ ಮಗ ಇದ್ದಿದ್ದಿಲ್ಲ ಗೊರಕ ಮೊನ್ನೆ ಬಂದಾಗ ಅರ್ಜೆಂಟ್ ಕೆಲಸ ಐತೆ ತಂದು ಹೋಗಿದ್ದವ ಡ್ಯೂಟಿ ಮೇಲೆ ಇವ್ರ ಮನೆಯವರಿದ್ರು ಅವರು ಒಂದಿಟ್ಟು ಎಲ್ಲ ದೂರ ಆಕೈತಿ ಹಂಗೆ ಹಿಂಗತ್ತ ಕೊಯ್ ಅನ್ಸತ್ತಿದ್ರು ಮತ್ತು ದೂರ ಆದ್ರೆ ಏನಾಕೈತಿ ಮಗಳು ಒಂದು ಸುಖದಾಗಿರ್ತಾತ್ ನಾ ಅಂದಿನಿ ಅವರು ಹೂವು ತಂದಾರ ಇದು ನನ್ನ ಸಸಿನೇ ಅಯ್ಯ ದೂರ ಆಕೈತ್ರಿ ನೋಡ್ರಿ ಹ್ಯಾಂಗಿರ್ತಾರ ಹಂಗೆ ಹಿಂಗೆ ತಂದು ಸುಮ್ಮನೆ ಇಲ್ಲ ಬರ್ದೆಲ್ಲ ತಲೆಗೆ ತುಂಬ್ಕೊಂಡು ಕೂತೈತಿ ಹೊಟ್ಟುರಿ ಆತೈತಕೀಗಿ ನೀ ಚಲೋ ಮನೆಗೆ ಹೊಂಟ್ಲಲ್ಲ ಅನ್ನೋದು ಹೊಟ್ಟುರಿ ಆಕತೈತಕೀಗಿ ಹೊಟ್ಟುರಿದು ಹಂಗೆ ಅನ್ನಕತ್ತ ನನಗೇನು ತಿಳಿದಿಲ್ಲತ್ ಮಾಡ್ಯ ಹೌದನ ಆಯ್ತವ ಕೇಳ್ಕೊಂಡು ಮಾಡ್ಕೊಂಡು ಮಾಡಿ ಮುಗಿಸಿರಿ ಚಲೋ ಆಗಲಿ ಒಟ್ಟಾಕಿಂದೊಂದು ಅಂದಂಗೆ ಸಸಿಯಲ್ಲಿ ಕನಲೆ ಆಗ್ಯಾಳ ಅಲ್ವಾ ಬಂದು ಇಟ್ಟೋತಾಯ್ತು ಇಟ್ಟು ಜೋರು ಮಾತಾಡಕತ್ತೇವಿ ಒಂದು ಕಪ್ ಚಾ ತರ್ಲೇನ್ರಿ ಅಂತಂದು ಕೇಳಲ್ಲ ಒಂದು ಕಪ್ ಚಾ ಬೇಕತ್ತೀಗ ಚಾ ತನ್ನ ಮನೆಗೆ ಹೋದಾಗ ಒಂದು ನೆಟ್ಟಿಗೆ ಒಂದು ಗ್ಲಾಸ್ ನೀರು ಕೊಡೋದಿಲ್ಲ ಇಲ್ಲಿ ನನ್ನ ಮನೆಗೆ ಬಂದಾಗಿರ್ತೈತಿಕ್ಕಿಂತ ನಾನು ನೋಡತ್ತೀನಿ ನೋಡ ಮುಂಜಾನೆ ನಾಷ್ಟ ಕೊಟ್ಟಕ್ಕಿ ಒಟ್ಟೆ ಎಲ್ಲಿ ಉಲ್ವೇ ಇಲ್ವಾ ಎಲ್ಲಿ ಹಿತ್ತಲ್ದಾಗದ ಅನ್ಬೇಕಾ ಎಲ್ಲಿ ಅನ್ಬೇಕಾ ಒಟ್ಟೆ ಎಲ್ಲಿ ಕಾಣಲೇಗ ನಾನು ಸುಮ್ಮ ಟಿವಿ ನೋಡ್ಕೋತ ಕೂತಿದ್ದೆ ಅಟ್ರಾಗ ನೀ ಬಂದು ಆಯ್ತಡಿ ನಾನು ಚಾ ಮಾಡ್ಕೊಂಬರ್ತೀನಿ ಬ್ಯಾಡ ಬಿಡು ಚಾಗಿ ಏನು ಬೇಡ ಸುಮ್ಮ ಅಂದ್ಯಾಳ ಎಲ್ಲಿ ಹೋಗಿದ್ದಿ ಮುಂಜಾನೆ ನಾಷ್ಟ ಕೊಟ್ಟು ಹೋಗಿಬಿಟ್ಟಿದ್ದಿ ಎಲ್ಲಿ ಹೋಗಿದ್ದಿ ನಾ ಅಲ್ಲಿ ಸುನಂದಕ್ಕರ ಮನೆಗೆ ಹೋಗಿದ್ದೆ ರೀ ಅತ್ತಿರಿ ಒಂದಿಟ್ಟು ಹಂಗೆ ಹೋಗಿದ್ದೆ ರೀ ಯಾಕೆ ಈಗೇನಂತ ಕೆಲಸ ಇತ್ತು ಅವ್ರ ಮನೆಗೆ ಹೋಗೋದು ಮನೆ ತಿರ್ಗಾಡ್ಕೊತ ಹೋಗೋದು ಚಂದನ ಅದನ್ನು ನಾನು ಮನೆ ತಿರ್ಗಾಡ್ಕೊತ ಹೋಗಿಲ್ರಿ ಅತ್ತಿರಿ ಹೋದ್ರೆ ನಾ ಏನು ಭಾಳ ಆದ್ರೆ ಅವ್ರ ಮನೆಗಟ್ಟು ಹೋಗಿರ್ತೀನಿ ನಾನು ಸುಮ್ಮ ಹೋಗಿದ್ದೆ ಅವ್ರ ಮನ್ಯಾಗ ಫೋನ್ ತಂದಾರಿ ನಿನ್ನೆ ಅವ್ರ ಮನೆಯವ್ರಿ ಸುನಂದಕ್ಕರ ಮನೆಯವ್ರು ತಂದಾರ ಅದಕ್ಕೆ ಫೋನ್ ಹಚ್ಚು ಆಕಿ ನನ್ನ ಕರೆಯಾಕೆ ಬರಕ್ಕಿದ್ಲತ್ತ ಅಂತಂದ್ರಾಗೆ ನಾನೇ ಹೋಗೀನಿ ಫೋನ್ ಹಚ್ಚಿ ಮಾತಾಡು ನಿಮ್ಮವ್ರ ಜೊತೆ ಪಾಪ ಮಾತಾಡೇ ಇಲ್ಲ ಅತ್ತಂತಿ ಮಾತಾಡು ಪಾಪ ಇವ್ರ ಮನೆಯಾಗ ಯಾಕೆ ಕೇಳ್ತಿ ಅವರು ಪಾಪ ತಾಯಿ ಮಕ್ಕಳು ಮಾತಾಡಲಿ ಅನ್ನೋದು ಅವಕ್ಕೆ ಇದು ಇರೋದಿಲ್ಲ ಅಯ್ಯೋ ಬೇಡ ಹಂಗೆ ಹಿಂಗೆ ತಂದು ನೆಪ ಹೇಳಿ ಬಿಡಿಸ್ತಾರ ತಮ್ಮ ಮಕ್ಕಳ ಜೊತೆ ಮಾತಾಡಿದ್ರೆ ನಡಿತೈತಿ ಸಸ್ಯಾರು ಮಾತಾಡಿದ್ರೆ ಹೊಟ್ಟೆ ಇರ್ತೈತೆ ಅವ್ರಿಗೆ ಇವ್ರ ಮನ್ಯಾಗ ಎದಕ್ಕೆ ಕೇಳಕ್ಕೆ ಹೋಗಿ ಫೋನ್ ಹಚ್ತಂತ ಹ್ಯಾಂಗೂ ನಮ್ಮ ಮನೆಗೆ ಹೊಸ ಫೋನ್ ಬಂದೈತಿ ನಿಮ್ಗೆ ಯಾವಾಗ ಬೇಕಾದರೂ ಬಂದು ನಮ್ಮ ಮನ್ಯಾಗ ಹಚ್ಚಿ ಮಾತಾಡು ತಂದ್ರಿ ಅದಕ್ಕೆ ಮಾತಾಡಿ ಬಂದೆ ಅವ್ವ ಹೌದನ ಈಗ ಫೋನ್ಯಾಗ ನಿಮ್ಮ ಅವ್ರ ಜೊತೆ ಮಾತಾಡಿ ಬಂದೆ ನೀನು ಚಲೋ ಆಯ್ತು ಬಿಡು ಹಂಗಾದ್ರೆ ಗೆಳತಿ ಮನೆಗೆ ಫೋನ್ ಬಂದೈತಿ ಮತ್ತೇನು ಗಳಿಗೊಮ್ಮೆ ಹೋಗಿ ಮಾತಾಡಿ ಬರ್ತಿ ಮತ್ತೇನೈತಿ ಗಳಿಗೊಮ್ಮೆ ಅನ್ನಕ್ಕೆ ಏನೈತಿ ಬಿಡ್ರಿ ಅತ್ತಿರಿ ಅಲ್ಲ ನೀವು ಹೆಂಗೆ ಆರ್ತಿ ಜೊತೆ ಮಾತಾಡ್ತಿರಲ್ಲ ಮಗಳ ಜೊತೆ ಮಾತಾಡ್ಬೇಕು ತಾಯಿ ಜೊತೆ ಮಾತಾಡ್ಬೇಕಂತ ನಿಮ್ಮ ಮಗಳಿಗೆ ಹೆಂಗೆ ಅನ್ನಿಸ್ತಿರ್ತದಲ್ಲ ನಮಗೂ ಹಾಗೆ ನಾವು ಮನುಷ್ಯರೇ ನಮಗೂ ಹಾಗೆ ಅನ್ನಿಸ್ತೈತಿ ನಿಮಗೆ ಅಟ್ಟೆ ಏನು ಒಳಗೆ ಹಂಗೆ ಭಾವನೆಗಳು ಇರೋದಿಲ್ಲ ನಮಗೂ ಇರ್ತೈತಿ ನಮ್ಮ ತಾಯಿ ಜೊತೆ ಮಾತಾಡ್ಬೇಕು ಮಗಳ ಜೊತೆ ಮಾತಾಡ್ಬೇಕಂತ ಅವ್ರಿಗೆ ಇರ್ತೈತಿ ಏನು ಜಗತ್ನಾಗ ನೀವು ಅಟ್ಟೆ ಅದಿರಿ ನಿಮ್ಗೆ ಅಟ್ಟೆ ಇರಬೇಕು ಮತ್ತೊಬ್ಬರಿಗೆ ಇರಬಾರ್ದು ಸಸ್ಯಾರಿಗೆ ಇರಬಾರ್ದು ಅಂತ ಏನು ರೂಲ್ಸ್ ಗೀಲ್ಸ್ ಐತನ್ರಿ ಮತ್ತು ನಾನು ಗೆಳತಿ ಮನೆಗೆ ಬಂದೈತಿ ಮತ್ತು ಮಾತಾಡ್ತೀನಿ ರೀ ನನಗೇನು ಹಂಗೆ ಹಿಂಗೆ ನಿಮ್ಮ ಅವ್ವಾರು ಹಚ್ಚಿಲ್ವಾ ತಂದು ಏನು ಸುಳ್ಳು ಹೇಳೋರು ಯಾರು ಇಲ್ಲಲ್ರಿ ಅಟ್ ಸುಳ್ಳು ಹೇಳಿದ್ರಿ ಏನು ಬರ್ತೈತಿ ಯಾರಿಗೊತ್ತು ಒಬ್ಬೊಬ್ರು ಇರ್ತಾರ್ರಿ ಜಗತ್ನಾಗ ಏನು ಮಾಡಿದ್ರಿ ಒಳಗಿಂದೊಳಗೆ ಇಬ್ರು ಗೆಳತಾರ ಕೂಡ ಮಸ್ಲತ್ ಮಾಡಿರ್ತಾರೆ ನೋಡಿ ಗೌರಕ್ಕ ನಿಮ್ಮ ಸಸಿ ಹಂಗೆ ಇಂಡೈರೆಕ್ಟ್ ಆಗಿ ನನಗೆ ಅಂದು ಹೋದ್ಲದ ಮಾತು ಗೊತ್ತನ ನಿನಗೆ ಅಟ್ಟೆ ಯಾಕೆ ಸುಮ್ ಕುಂದ್ರ ಬಾಯಿ ಮುಚ್ಕೊಂಡು ನನಗೂ ಅಂದು ಹೋದ್ಲಕ್ಕಿ ಒಂದೆರಡು ಕಪ್ ಚಾ ಮಾಡ್ಕೊಂಬಾ ಬಟ್ ನೋಡಿ ಗೌರಕ್ಕ ನಿನ್ನ ಸಸಿದು ನೋಡಕ್ಕೆ ಮಬ್ಬರ ಗತೆ ಕಾಣ್ತಾಳ ನೋಡಿ ಮಾತಿನಾಗೆ ಮಾತು ಹೆಂಗೆ ಹೊಡೆದಕ್ಕ ನೀನು ಆ ಸುನ್ನಿ ಜೊತೆ ಸೇರಕ್ಕೆ ಬಿಡ್ಬೇಡ ನೀನು ಆಕಿ ತಲೆ ತುಂಬಿ ಹೈದರಾಬಾದ್ ಹಿಡಿಸ್ತಾಳ ಅದಕ್ಕೆ ಆಕಿ ಎಲ್ಲ ಹೇಳ್ತಾಳ ಆಕಿ ಬಂದು ನಿನ್ನ ಸಸಿ ಹಿಂಗೆ ಅಂತಾಳ ಇಲ್ಲಿ ಅಷ್ಟೇ ಮಾಡ್ಬೇಕಂತ ಅವರೆಲ್ಲಿ ಬಿಡ್ತಾರೆ ಅವ್ವ ಅವರು ಪೇಟೆಂಟ್ ಗೆಳತ್ಯಾರ ಅವರಿಬ್ರು ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಇಬ್ಬರಿಗೆ ಹ್ಯಾಂಗೆ ಜಗಳ ಹಚ್ಚಿ ದೂರ ಮಾಡ್ಬೇಕಾಗೈತಿ ನಮ್ಮನ್ನೇನು ದೂರ ಮಾಡ್ತೀರಿ ನೀವು ನಿಮ್ಮನ್ನ ದೂರ ಮಾಡ್ಬೇಕಾಗೈತಿ ಮೊದಲ ನಿಮ್ಮ ಹೊಲಸು ಬುದ್ಧಿ ಬಿಡ್ರಿ ನೀವು ಅಂಥ ಬುದ್ಧಿ ಇಟ್ಕೊಂಡೆ ಅಂಥ ಮನಸ್ಸು ಇಟ್ಕೊಂಡೆ ನೀವೇ ಇಬ್ಬರು ಜೋಡದಿರಿ ನಾವೇನು ಒಬ್ಬರಿಗೆ ಕೆಟ್ಟಾಗಲಿ ಅಂತ ಬಯಸೋರಲ್ಲ ನಾವ್ಯಾಕೆ ದೂರ ಆಗೋನು 2 ಕಪ್ ಚಾ ಮಾಡ್ಕೊಂಬರ ಕೇಳಿಸ್ತಾ ಇಲ್ಲ ಆಗಲೇ ಹೇಳೇನು ಒದರಿ ಕೇಳಿಸೈತ್ರಿ ನನಗೂ ಕಿವಿಯನ್ನು ಮಂದಿಲ್ಲ ನನ್ನೂ ಕೇಳಿಸೈತಿ ಆದ್ರೆ
ಚಾ ಮಾಡಕ್ಕೆ ಸಕ್ರೆ ಚಾ ಪುಡಿ ಖಾಲಿ ಆಗೈತಿ. ಎಲ್ಲಿ ತರಲ್ರಿ? ಬರೀ ಏನು ಬಿಸಿನೀರು ತಂದು ಕೊಡ್ಲೇನ? ಬ್ಯಾಡ್ ಬಿಡೇವ ಶಿಲ್ಪ, ನಿನ್ನ ಚಾ ಯಾರಿಗೆ ಬೇಕಾಗೈತಿ, ನಿನ್ನ ಬಿಸಿನೀರು ಯಾರಿಗೆ ಬೇಕಾಗೈತಿ? ಬೇಕಾದ್ರೆ ನಮ್ಮ ಮನೆಗೆ ಹೋಗಿ ನಾನೇ ಒಂದು ಗ್ಲಾಸ್ ಬಿಸಿನೀರು ಕಾಯ್ಸೊಂದು ಕುಡಿತೀನಿ. ಅಟ್ ಮಾಡ್ರಿ ನಿಂಗೆ ಹೋಗ್ತಾರ, ಅದು ಆರೋಗ್ಯಕ್ಕೂ ಭಾಳ ಚಲೋ ರೀ. ಮುಂಜಾನೆ ದಿನ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡ್ರಿ. ಹ್ಞೂ ಕುಡಿತೀನಿ. ನನಗೂ ಗೊತ್ತೈತಿ ನನ್ನ ಆರೋಗ್ಯ ಹೆಂಗೆ ನೋಡ್ಕೋಬೇಕು, ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಗೊತ್ತೈತಿ. ನೀವೇ ಎಲ್ಲ ಹೇಳಿಂದ ನಾ ಏನು ತಿಳ್ಕೊಬೇಕಾಗಿಲ್ಲವಾ? ನಾ ಏನು ಹೇಳಕತ್ತಿಲ್ರಿ ನಿಂಗೆ ಹೋಗ್ತಾರ. ನಿಮಗೆ ನಿಮ್ಮಷ್ಟು ಬುದ್ಧಿ, ನಿಮ್ಮಷ್ಟು ತಿಳುವಳಿಕೆ ನಮಗೆಲ್ಲಿ ಬರ್ಬೇಕ್ರಿ? ಅಷ್ಟು ತಲೆ ಓಡಿಸ್ತೀರಿ ನೀವು. ಯಾಕಂದ್ರೆ ಒಬ್ಬರು ಮನೆ ಹಾಳು ಮಾಡೋದು ಹೆಂಗೆ, ಏನು ಎತ್ತ ಅನ್ನೋದು ಹಂಗೆ ಬರ್ತೈತ್ರಿ ಅದು ತಲೆಯಾಗ. ನನಗೆ ಕನ್ನಕತ್ತೀಯ ನೀವು ಒಬ್ಬರು ಮನೆ ಹಾಳು ಮಾಡೋದು ಹಂಗೆ ಹಿಂಗೆ ಅಂತಂದು? ನಾ ಏನು ಅಂದಿಲ್ಲಪ್ಪ, ನಾ ಏನು ಅಂದಿನ್ರಿ ನಿಮಗೆ? ಅಲ್ರಿ ನಾ ಹೇಳ್ದೆ, ನಾನು ಜನರೂಢಿ ಹೇಳ್ದೆ. ಒಬ್ಬೊಬ್ಬರು ಅಷ್ಟು ಬುದ್ಧಿ ಅಷ್ಟು ತಿಳುವಳಿಕೆ ನಮಗೆಲ್ಲಿ ಬರ್ಬೇಕ್ರಿ? ನಾವು ಸುಮ್ಮ ಏನೋ ಅಟ್ಟು ಇಟ್ಟು ಕಲ್ತು ಬಂದವ್ರು ನಾವು. ನಮಗೆ ನಿಮ್ಮಷ್ಟು ಎಲ್ಲಿ ಬರಬೇಕು? ನಾನು ಮಂದಿ ಜನರೂಢಿ ಅಂದೆ. ಒಬ್ಬರು ಮನೆ ಹಾಳು ಮಾಡ್ತಿರ್ತಾರೆ, ಅಂಥವೆಲ್ಲ ಬುದ್ಧಿ ಉಪಯೋಗಿಸ್ತಿರ್ತಾರೆ. ಮತ್ತು ನಾನು ಜನರೂಢಿ ಹೇಳಿದೆ. ನೀವ್ಯಾಕೆ ಅದನ್ನು ತಿಳ್ಕೊತೀರಿ? ಕುಂಬಳಕಾಯಿ ಕಾಳು ಅಂದ್ರೆ ನೀವ್ಯಾಕೆ ಹೆಗಲು ಮುಟ್ಕೊಂಡು ನೋಡತ್ತೀರಿ? ಸಾಕು ಹೋಗಿ ಚಾಗೀನು ಬೇಡ, ಏನು ಬೇಡ, ಹೋಗಿ. ರೊಟ್ಟಿ ಏನು ಮಾಡಿಲ್ರಿ ಐತಿರಿ? ನನಗೂ ಯಾಕೆ ಸುಸ್ತಾಗತ್ತಿತ್ತು. ಅನ್ನ ಹಾಕಿ ಮಾಡಿ ನೋಡ್ರಿ, ಬರ್ರಿ ಊಟ ಮಾಡೋಣ. ನಾನು ಹೋಗ್ತೀನಿ ತಗೋರ್ವಾ ಗೌರಕ್ಕ. ನಿನ್ನ ಸಸಿ ಏನು ಕಿಮ್ಮತ್ತಿಲ್ಲಾರ್ದಂಗೆ ಮಾತಾಡ್ತಾ. ಹೋಗಿ ನಿನಗೂ ಚಾ ಕೊಡ್ಲಾರ್ದು ನನ್ನ ಸಸಿ ಬೇಷೆ ಮಾಡ್ಯಾ. ತಾಯಿ ನೀ ಏನರ ಬಂದ್ರೆ ಒಂದು ಕಪ್ ನೀರು ಸುದ್ಕೆ ಕೊಡೋದಿಲ್ಲ, ಅಟ್ಟು ಜೀನ್ ಹಿಡಿಯಲಿ ಮತ್ತೆ ಹೇಳ್ತಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಕಮೆಂಟ್ಸ್ ಜಾಸ್ತಿ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಸ್ಟೋರಿ ಎಂಡ್ ಒಳಗಡೆ ಹೇಳಾಕತ್ತೀನಿ. ಏನಂದ್ರೆ ಚೈತ್ರ ಅನ್ನೋರು ನನಗೆ ಕಮೆಂಟ್ ಮಾಡಿದರು. ಚೈತ್ರ ನಿಂಗು ಖಾನಾಪುರ್ ಅನ್ನೋರು, ಮುಂದಿನ ನಾವು ತಗೊಳ್ಳೋ ಎಲ್ಲ ನಿರ್ಧಾರನೂ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ನಮಗೆ ವಿಶ್ ಮಾಡಿರಿ ಅಂತಂದು ಕಮೆಂಟ್ ಮಾಡಿದರು. ಚೈತ್ರ ಅವರೇ, ನೀವು ಮುಂದಿನ ನಿರ್ಧಾರ ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಎಲ್ಲ ಒಳ್ಳೆಯದಕ್ಕೋಸ್ಕರ ಯಾವುದೇ ನಿರ್ಧಾರ ತಗೊಂಡ್ರು ಎಲ್ಲ ಸಕ್ಸಸ್ ಆಗಲಿ, ನೀವು ಅಂದ್ಕೊಂಡಿರೋದು ಎಲ್ಲನೂ ಜೀವನದಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ದೇವರು ನಿಮಗೆಲ್ಲನೂ ಒಳ್ಳೇದು ಮಾಡಲಿ. ನಿಮ್ಮ ಜೀವನ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಯಾವಾಗಲೂ ಜೀವನ ಇಡೀ ಪೂರ್ತಿ ನೀವು ಖುಷಿಯಾಗಿರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ರೇಷ್ಮಾ ನದಾಫ್ ಅನ್ನೋರು, ಯೂಸರ್ ನೇಮ್ ಹಾಗೆ ಇದೆ ಅವ್ರ ID. ರೇಖಾ ಫ್ರಮ್ ಗದಗ್, ಗುಡ್ ಮಾರ್ನಿಂಗ್ ಹೇಳ್ರಿ ಅಂತ ಕಮೆಂಟ್ ಮಾಡಿದರು. ರೇಖಾ ಅವರೇ, ನಿಮಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್, ಮತ್ತು ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ. ಇನ್ನೊಬ್ಬರು ಮಂಜುಳಾ ಅನ್ನೋರು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು. ಮಂಜುಳಾ ಅವರೇ, ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವ್ರು ಒಳ್ಳೇದು ಮಾಡಲಿ. ಚೈತ್ರ ನಿಂಗು ಖಾನಾಪುರ್ ಅವರೇ, ನಿಮಗೂ ಸಹ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.